ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಒಣ ಮೀನಿನ ಚಟ್ನಿ ಮಾಡ್ತಾ ಇದ್ದೀನಿ. ತುಂಬಾ ಸಿಂಪಲ್ ಇದು. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಬೇಡ, ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲೇ ಮಾಡ್ಬೋದು. ಇದು ತುಂಬಾ ಟೇಸ್ಟಾಗಿ ಸಹ ಆಗುತ್ತೆ. ಇದು ಈ ರೀತಿ ಬಿಸಿ ಬಿಸಿ ಗಂಜಿಗೆ ಅಂತೂ ತುಂಬಾ ಟೇಸ್ಟ್ ಸೂಪರ್ ಆಗಿರುತ್ತೆ. ಮೊದಲೆಲ್ಲ ಗಂಜಿಗೆ ಇದೇ ರೀತಿ ಚಟ್ನಿ ಮಾಡಿ ಎಲ್ಲ ಊಟ ಮಾಡ್ತಾಯಿದ್ರು. ತುಂಬಾ ಸೂಪರ್ ಆಗುತ್ತೆ. ತುಂಬಾ ಸುಲಭ ವಿಧಾನದಲ್ಲಿ ಸಹ ಮಾಡಬಹುದು. ಹೇಗೆ ಮಾಡುವುದಂತ ನಾನು ಇವತ್ತಿನ ರೆಸಿಪಿಯಲ್ಲಿ ತೋರಿಸಿಕೊಡ್ತೇನೆ, ನೋಡೋಣ ಬನ್ನಿ. ನಾನಿದಕ್ಕಿಲ್ಲಿ ಕೊಳತ್ತರು ಮೀನು ತಗೊಂಡಿದ್ದೇನೆ. ಇದನ್ನು ಕ್ಲೀನ್ ಮಾಡಿ ತೊಳೆದೇ ಯೂಸ್ ಮಾಡ್ತಾ ಇದ್ದೇನೆ ನಾನಿಲ್ಲಿ. ನೀವು ಯಾವುದೇ ಒಣ ಮೀನು ಸಹ ಯೂಸ್ ಮಾಡಬಹುದು. ಇದಕ್ಕೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ನಷ್ಟು ಕೊಕೊನಟ್ ಆಯಿಲ್ ಹಾಕಿ ಇದನ್ನು ನಾನು ಫ್ರೈ ಮಾಡ್ತೇನೆ. ಇದು ಸ್ವಲ್ಪ ಕ್ರಿಸ್ಪಿ ಆಗುವವರೆಗೂ ಇದನ್ನು ಫ್ರೈ ಮಾಡಬೇಕು. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ. ನಾನು ಹೊಸ ರೆಸಿಪಿ ಹಾಕ್ತಾ ಇರ್ತೇನೆ, ಆವಾಗ ನಿಮಗೆ ಅದರ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈಗ ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ಈಗ ಚಟ್ನಿಗೆ ರುಬ್ಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ನೋಡಿ, ನಾನಿಲ್ಲಿ 1 ಕಪ್ಪು ತೆಂಗಿನ ತುರಿ ತಗೊಂಡಿದ್ದೇನೆ. ಆನಂತರ 6 ಹಸಿಮೆಣಸಿನಕಾಯಿ, ಸ್ವಲ್ಪ ಶುಂಠಿ, ಸಣ್ಣ ಗೋಳಿ ಗಾತ್ರದಷ್ಟು ಹುಣಸೆ ಹುಳಿ ಮತ್ತು ಸ್ವಲ್ಪ ಉಪ್ಪು ಹಾಕ್ತೇನೆ. ಯಾಕೆಂದರೆ ಇದು ಒಣ ಮೀನಲ್ಲಿ ಉಪ್ಪಿನಾಂಶ ಇರುತ್ತೆ, ಅದಕ್ಕಾಗಿ. ನಾನು ಬೇರೆ ಒಣ ಮೀನಿನ ರೆಸಿಪಿ ಹಾಕಿದ್ದೇನೆ ನನ್ನ ರೆಸಿಪಿಯಲ್ಲಿ. ಒಮ್ಮೆ ಹೋಗಿ ನೋಡಿಲ್ಲ ಅಂದರೆ ನೋಡಿ, ಚೆಕ್ ಮಾಡಿ. ನಾನು ಪ್ರತಿಯೊಂದು ವೀಡಿಯೋಸ್ಗೆ ಸಪೋರ್ಟ್ ಮಾಡಿ ಎಲ್ಲರೂ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಈ ರೀತಿ ತರಿಯಾಗಿ ಗ್ರೈಂಡ್ ಮಾಡಬೇಕು. ಈಗ ಇದಕ್ಕೆ ಫ್ರೈ ಮಾಡಿದ ಒಣ ಮೀನು ಹಾಕ್ತಾ ಇದ್ದೇನೆ. ನಾನಿಲ್ಲಿ ಕೊಳತ್ತರು ಮೀನು ತಗೊಂಡಿದ್ದೇನೆ. ನೀವು ಬೇರೆ ಯಾವುದೇ ಒಣ ಮೀನು ಯೂಸ್ ಮಾಡಬಹುದು. ಈ ರೀತಿ ಮಿಕ್ಸಿಗೆ ಹಾಕದೆ ಜಜ್ಜಿ ಸಹ ಹಾಕ್ಬೋದು, ಸ್ವಲ್ಪ ಈಸಿ ಆಗಲಿಕ್ಕಾಗಿ. ಈ ರೀತಿ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಒಂದು ಸುತ್ತು ತಿರುಗಿಸಿದರೆ ಸಾಕು, ಜಾಸ್ತಿ ಹುಡಿ ಮಾಡಬೇಕಂತ ಇಲ್ಲ. ನೀವು ಇಲ್ಲಿ ಹಸಿಮೆಣಸಿನಕಾಯಿ ಬದಲು ಬ್ಯಾಡಗಿ ಮೆಣಸನ್ನು ಸಹ ನೀವು ಯೂಸ್ ಮಾಡ್ಬೋದು. ಈಗ ನೋಡಿ, ಗ್ರೈಂಡ್ ಮಾಡಿ ಆಯಿತು. ನೋಡಿ, ಈ ರೀತಿ ಗ್ರೈಂಡ್ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಒಣ ಮೀನು ಸ್ವಲ್ಪ ಹುಡಿ ಆದರೆ ಸಾಕು. ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಡೈಲಿ ಒಂದೊಂದು ರೆಸಿಪಿ ಹಾಕ್ತಾ ಇರ್ತೇನೆ, ಅದಕ್ಕೆ ನೋಡಿ ಸಪೋರ್ಟ್ ಮಾಡಿ. ಈಗ ನೋಡಿ, ನಾನೀಗ 1 ಆನಿಯನನ್ನು ಈ ರೀತಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಆನಿಯನ್ ಗ್ರೈಂಡ್ ಮಾಡುವಾಗ ಹಾಕಲಿಲ್ಲ ನಾನು. ಈ ರೀತಿ ಹಾಕಬೇಕು. ನಮಗೆ ಚಟ್ನಿಯೊಂದಿಗೆ ಒಣ ಮೀನು ಪೀಸು ಈ ರೀತಿ ಆನಿಯನ್ ಎಲ್ಲ ಸಿಕ್ಕಿದರೆ ತುಂಬಾ ಒಳ್ಳೆಯದಾಗುತ್ತೆ ಗಂಜಿಗೆ. ಇದೇ ರೀತಿ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಎಷ್ಟೊಂದು ಬೇಗವಾಗಿ ನಮ್ಮ ಈ ಚಟ್ನಿ ರೆಡಿಯಾಗಿದೆ. ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಬೇಗನೆ ನಾವು ಈ ಸೂಪರಾದ ಚಟ್ನಿ ರೆಡಿ ಮಾಡಬಹುದು. ಇದು ನೋಡುವಾಗಲೇ ನಿಮಗೆ ಗೊತ್ತಾಗ್ಬೋದು ಎಷ್ಟೊಂದು ಸೂಪರಾಗಿ ಬಂದಿದೆ ಅಂತ. ಮೊದಲೆಲ್ಲ ಇದೇ ರೀತಿ ಚಟ್ನಿ ಮಾಡಿ ಗಂಜಿ ಊಟ ಮಾಡ್ತಾಯಿದ್ರು. ಯಾಕಂದರೆ ಇದು ಮಾಡಲಿಕ್ಕೂ ತುಂಬಾ ಈಸಿ ಇದೆ, ತುಂಬ ಬೇಗವಾಗಿ ಆಗುತ್ತೆ. ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಒಳ್ಳೆಯ ಚಟ್ನಿ ನಾವು ಮಾಡ್ಬೋದು. ಈ ರೀತಿ ಬಿಸಿ ಬಿಸಿ ಗಂಜಿಗಂತೂ ಹೇಳಲಿಕ್ಕೇನೆ ಇಲ್ಲ, ಅಷ್ಟು ಒಳ್ಳೆಯದಾಗುತ್ತೆ. ಇವತ್ತಿನ ನನ್ನ ಈ ಚಟ್ನಿ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ.